ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಿಕಾನ್ ಕೂಲ್ಪಿಕ್ಸ್ B500 ಪೂರ್ಣ ಫೋಟೋ ಮ್ಯಾನ್ಯುಯಲ್ ಸೆಟ್ಟಿಂಗ್ಸ್ ಹೇಳ್ತೀನಿ ಕನ್ನಡಲ್ಲಿ. ಪ್ರಾರಂಭಿಸೋಣ. If you like my video guys, give me a big thumbs up and hit the subscribe button. And now enjoy the video. ನಮಸ್ಕಾರ ಮಿತ್ರಾಂनो, ನಾನು ಸೋನಿಕಾ. ಇದು ನನ್ನ ಸೆಕೆಂಡ್ ಕನ್ನಡ ವಿಡಿಯೋ. ತುಂಬ ಎಕ್ಸೈಟೆಡ್. ನಿಕಾನ್ ಕೂಲ್ಪಿಕ್ಸ್ B500 ಬಗ್ಗೆ ಫುಲ್ ಫೋಟೋ ಮ್ಯಾನ್ಯುಯಲ್ ಸೆಟ್ಟಿಂಗ್ಸ್ ಕನ್ನಡಲ್ಲಿ. ನಾನು ಈ ವಿಡಿಯೋ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾಡಿದೆ. ಇಂಗ್ಲೀಷ್ ವಿಡಿಯೋ ಇಲ್ಲಿ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ಸ್ ಇದೆ. ನೀವು ನನ್ನ ಸೆಟ್ಟಿಂಗ್ಸ್ ವಿಡಿಯೋ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೋಡಿದ್ದೀಯಾ, ನಂತರ ಈ ವಿಡಿಯೋ ನೀವು ಸ್ಕಿಪ್ ಮಾಡಬಹುದು. ಆದರೆ ನಿಮಗೆ ಕನ್ನಡಲ್ಲಿ ಬೇಕಾ, ಈ ವಿಡಿಯೋ ಕಂಟಿನ್ಯೂ ಮಾಡಿ. ನಿಕಾನ್ ಕೂಲ್ಪಿಕ್ಸ್ B500 ಫುಲ್ ಮ್ಯಾನ್ಯುಯಲ್ ಸೆಟ್ಟಿಂಗ್ಸ್. ಫೋಟೋಗ್ರಫಿ ಲೈಟ್ ಆಟವಾಗಿದೆ. ಲೈಟ್ ಇಮೇಜ್ ಸೆನ್ಸರ್ ಮೇಲೆ ಬೀಳುತ್ತದೆ, ನಂತರ ಇಮೇಜ್ ಕ್ಲಿಕ್ ಆಗಿದೆ. ಈ ಲೈಟ್ ಇಮೇಜ್ ಸೆನ್ಸರ್ ಮೇಲೆ ಹೇಗೆ ಬೀಳುತ್ತದೆ? ಇದು ಎಕ್ಸ್ಪೋಜರ್ ಟ್ರಯಾಂಗಲ್ ನಿಯಂತ್ರಿಸಲಾಗುತ್ತದೆ. ಎಕ್ಸ್ಪೋಜರ್ ಟ್ರಯಾಂಗಲ್ ಅಂದರೆ ಅಪರ್ಚರ್, ಶಟರ್ ಸ್ಪೀಡ್ ಮತ್ತು ISO. ಈ ಕ್ಯಾಮೆರಾದಲ್ಲಿ ನಾನು ಮಾತ್ರ ISO ಸೆಟ್ ಮಾಡಬಹುದು. ಅಪರ್ಚರ್ ಮತ್ತು ಶಟರ್ ಸ್ಪೀಡ್ ಇಲ್ಲ, ಪರವಾಗಿಲ್ಲ, ನಾವು ISO ಮೇಲೆ ಫೋಕಸ್ ಮಾಡ್ತೀವಿ. ನಾನು ISO ಅನ್ನು ಕನಿಷ್ಠ ಸಂಖ್ಯೆಯಲ್ಲಿ ಹೊಂದಿಸುತ್ತೇನೆ, ಅಂದರೆ 125. ಕತ್ತಲೆಯಲ್ಲಿಯೂ ಸಹ ISO ಅನ್ನು ನಾನು ಹೆಚ್ಚು ಸೆಟ್ ಮಾಡಲ್ಲ. ನಾನು ಫ್ಲ್ಯಾಶ್ ಆನ್ ಮಾಡ್ತೀನಿ ಅಥವಾ ಟ್ರೈಪಾಡ್ ಬಳಸುತ್ತೇನೆ, ಆದರೆ ISO ಅನ್ನು 125 ಮೇಲೆ ಸೆಟ್ ಮಾಡ್ತೀನಿ. ಆದರೆ ಕೆಲವೊಮ್ಮೆ ನನ್ನ ಹತ್ತಿರ ಟ್ರೈಪಾಡ್ ಇರುವುದಿಲ್ಲ, ಫ್ಲ್ಯಾಶ್ ಇಮೇಜ್ ಮೇಲೆ ಇಫೆಕ್ಟ್ ಬೀರುವುದಿಲ್ಲ. ಹಾಗಾಗಿ ನಾನು ISO ಅನ್ನು 125, 400 ಈ ರೇಂಜ್ ಮೇಲೆ ಸೆಟ್ ಮಾಡ್ತೀನಿ. 400ಕ್ಕಿಂತ ಹೆಚ್ಚು ನನ್ನ ಇಮೇಜ್ ಮೇಲೆ ನನಗೆ ಗ್ರೇನ್ ಸಿಗಬಹುದು, ಆದರೆ ಚಿಕ್ಕ ಚಿಕ್ಕ ಸ್ಪಾಟ್ಸ್ ಇಮೇಜ್ ಮೇಲೆ ಪಡೆಯಬಹುದು. ಅದಕ್ಕೆ ನಾನು ISO ಅನ್ನು ಕಡಿಮೆ ಮಾಡ್ತೀನಿ. ನಾನು ಹೆಚ್ಚಾಗಿ ಆಟೋ ಅಥವಾ ಕ್ಲೌಡಿ ವೈಟ್ ಬ್ಯಾಲೆನ್ಸ್ ಬಳಸುತ್ತೇನೆ. ನಾನು ನಿಮಗೆ ಎಲ್ಲ ವೈಟ್ ಬ್ಯಾಲೆನ್ಸ್ ಮೋಡ್ ತೋರಿಸ್ತೀನಿ. ವೈಟ್ ಬ್ಯಾಲೆನ್ಸ್ ಕೆಲ್ವಿನಲ್ಲಿ ಅಳೆಯಲಾಗುತ್ತದೆ. ಕಡಿಮೆ ಕೆಲ್ವಿನ್ ಅಂದರೆ ಇಮೇಜಲ್ಲಿ ನೀಲಿ ಟೋನ್ ಅನ್ನು ಹೊಂದಿರುತ್ತದೆ. ಜಾಸ್ತಿ ಕೆಲ್ವಿನ್ ಅಂದರೆ ಇಮೇಜಲ್ಲಿ ಕಿತ್ತಳೆ ಟೋನ್ ಅನ್ನು ಹೊಂದಿರುತ್ತದೆ. ಈಗ ನನ್ನ ಮುಂದೆ ಒಂದು ಸೀನ್ ಇದೆ. ನಾನು ಪ್ರತಿ ವೈಟ್ ಬ್ಯಾಲೆನ್ಸ್ ಮೋಡ್ ತೋರಿಸ್ತೀನಿ. ಮೊದಲ ಆಟೋ ವೈಟ್ ಬ್ಯಾಲೆನ್ಸ್. ಈಗ ನಾನು ವೈಟ್ ಬ್ಯಾಲೆನ್ಸ್ ಮೋಡ್ ಬದಲಾಯಿಸುತ್ತೇನೆ. ನೀವು ಯಾವುದೇ ವೈಟ್ ಬ್ಯಾಲೆನ್ಸ್ ಮೋಡ್ ಬಳಸಬಹುದು. ನಿಮ್ಮ ಲೈಟ್ ಅಥವಾ ಸೀನ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಮ್ಮೆ ನಾವು ತಪ್ಪು ವೈಟ್ ಬ್ಯಾಲೆನ್ಸ್ ಉಪಯೋಗಿಸಬಹುದು, ಹಾಗಾಗಿ ಇಮೇಜ್ ಜಾಸ್ತಿ ಕಿತ್ತಳೆ ಅಥವಾ ನೀಲಿಗೆ ನೋಡಬಹುದು. ಆದ್ದರಿಂದ ಏನು ಮಾಡಬೇಕು? ಇದು ಒಂದು ಇಮೇಜ್ ನಾನು ನಿಕಾನ್ ಕೂಲ್ಪಿಕ್ಸ್ B500 ಜೊತೆ ಕ್ಲಿಕ್ ಮಾಡಿದೆ. ಇಮೇಜ್ ಮೇಲೆ ಸ್ವಲ್ಪ ಕಿತ್ತಳೆ ಟೋನ್ ನೋಡಿದೆಯಾ? ಬನ್ನಿ ಅದನ್ನು ಸರಿಪಡಿಸೋಣ. ಹೊಸ ಲೇಯರ್ ಸೆಟ್ ಮಾಡಬೇಕು. ಎಡಿಟ್, ಫಿಲ್, 50% ಗ್ರೇ ಜೊತೆ ಫಿಲ್ ಮಾಡಬೇಕು. ನಂತರ ಬ್ಲೆಂಡ್ ಮೋಡ್ ಡಿಫರೆನ್ಸ್ ಮೇಲೆ ಸೆಟ್ ಮಾಡಬೇಕು. ಹೊಸ ಅಡ್ಜಸ್ಟ್ಮೆಂಟ್ ಲೇಯರ್ ಸೆಟ್ ಮಾಡಬೇಕು. ಥ್ರೆಶ್ ಹೋಲ್ಡ್ ಕಡಿಮೆ ಮಾಡಿ. ನನಗೆ ಮಾತ್ರ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ನೋಡಬೇಕು. ನಾನು
ಕಲರ್ ಸ್ಯಾಂಪಲ್ ಟೂಲ್ ಸಿಲೆಕ್ಟ್ ಮಾಡ್ತೀನಿ. ಯಾವುದೇ ಬ್ಲ್ಯಾಕ್ ಸ್ಪಾಟ್ ಸ್ಯಾಂಪಲ್ ಮಾಡಿ ಮತ್ತೆ ಥ್ರೆಶ್ ಹೋಲ್ಡ್ ಮತ್ತು ಗ್ರೇ ಲೇಯರ್ಸ್ ಡಿಲೀಟ್ ಮಾಡಿ. ಕರ್ವ್ಸ್ ಆಪ್ಷನ್ ಆನ್ ಮಾಡಿ ಮಧ್ಯವನ್ನು ಐ ಡ್ರಾಪರ್ ಸಿಲೆಕ್ಟ್ ಮಾಡಿ. ಇದು ಗ್ರೇ ಐ ಡ್ರಾಪರ್ ಮತ್ತೆ ಆ ಕಲರ್ ಸ್ಯಾಂಪಲ್ ಪಾಯಿಂಟ್ ಸಿಲೆಕ್ಟ್ ಮಾಡಿ ಮತ್ತು ನನ್ನ ವೈಟ್ ಬ್ಯಾಲೆನ್ಸ್ ಅಡ್ಜಸ್ಟ್ ಆಗಿದೆ. ಆಟೋ ಫೋಕಸ್ ನಾನು ಬಳಸುವುದಿಲ್ಲ, ಇಲ್ಲವೇ ಇಲ್ಲ. ಮ್ಯಾನ್ಯುಯಲ್ ಅಥವಾ ಸೆಂಟರ್ ಫೋಕಸ್ ಬಳಸುತ್ತೇನೆ. ಮೆನ್ಯುವಲ್ಲಿ AF ಮೋಡ್ ಮ್ಯಾನ್ಯುಯಲ್ ಮೇಲೆ ಸೆಟ್ ಮಾಡಿ ಮತ್ತು ಫೋಕಸ್ ಪಾಯಿಂಟನ್ನು ನೀವು ಎಲ್ಲಿ ಬೇಕಾದರೂ ಸರಿಸಿ ಮತ್ತು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಫೋಕಸ್ ಪಾಯಿಂಟ್ ಚೇಂಜ್ ಮಾಡೋಕ್ಕೆ ಓಕೆ ಬಟನ್ ಪ್ರೆಸ್ ಮಾಡಿ. ಫೋಕಸ್ ಪಾಯಿಂಟ್ ಚೇಂಜ್ ಮಾಡಿ ಮತ್ತು ಮತ್ತೆ ಕ್ಲಿಕ್ ಮಾಡಿ. ನಿಮಗೆ ಮ್ಯಾನ್ಯುಯಲ್ ಫೋಕಸ್ ಇಷ್ಟ ಇಲ್ವಾ ಮತ್ತೆ ಸೆಂಟರ್ ಫೋಕಸ್ ಬಳಸಬಹುದು, ಆದರೆ ಆಟೋ ಫೋಕಸ್ಗೆ ಅವಾಯ್ಡ್ ಮಾಡಿ. ಬನ್ನಿ ಶೂಟಿಂಗ್ ಮೋಡ್ ತೋರಿಸ್ತೀನಿ. ಮೊದಲ ಆಪ್ಷನ್ ಇಮೇಜ್ ಮೋಡ್. ಮ್ಯಾಕ್ಸಿಮಮ್ ಇಮೇಜ್ ಕ್ವಾಲಿಟಿ 4608 by 3456 ಪಿಕ್ಸೆಲ್ಸ್. ವೈಟ್ ಬ್ಯಾಲೆನ್ಸ್ ಮತ್ತು ISO ನಾನು ಈ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ರಿಲೀಸ್ ಮೋಡ್ ಸಿಂಗಲ್ ಅಲ್ಲಿ ಶಟರ್ ರಿಲೀಸ್ ಬಟನ್ ಪ್ರೆಸ್ ಮಾಡಿದ ನಂತರ ಮಾತ್ರ ಒಂದು ಇಮೇಜ್ ಕ್ಲಿಕ್ ಮಾಡಲಾಗುವುದು. ಕಂಟಿನ್ಯೂಸ್ ಅಲ್ಲಿ ಶಟರ್ ರಿಲೀಸ್ ಬಟನ್ ಅನ್ನು ಒತ್ತಿದ್ದಾರೆ ಕ್ಯಾಮರಾ ಕಂಟಿನ್ಯೂಸ್ ಇಮೇಜಸ್ ಕ್ಲಿಕ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಅಥವಾ ಬರ್ಡ್ ಫೋಟೋಗ್ರಫಿಗೋಸ್ಕರ ಆ ಆಪ್ಷನ್ ತುಂಬ ಯೂಸ್ಫುಲ್ ಇದೆ. ಕೆಳಗಿನ ಆಪ್ಷನ್ಸ್ ಜೊತೆ ನಾವು ಹೈಪರ್ ಲ್ಯಾಪ್ಸ್ ಅಥವಾ ಟೈಮ್ ಲ್ಯಾಪ್ಸ್ ಮಾಡಬಹುದು. ನಾನು ಹೆಚ್ಚಾಗಿ ಸಿಂಗಲ್ ಮೋಡ್ ಬಳಸುತ್ತೇನೆ, ಯಾಕಂದರೆ ಕಂಟಿನ್ಯೂಸ್ ಅಥವಾ ಪ್ರೀ ಶೂಟಿಂಗಲ್ಲಿ ಕ್ಯಾಮರಾಗೆ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ ಇಮೇಜಸ್ ಪ್ರೊಸೆಸಿಂಗ್ ಆಗಿ. ಅದಕ್ಕೆ ನನಗೆ ಸಿಂಗಲ್ ಮೋಡ್ ಜಾಸ್ತಿ ಇಷ್ಟ ಇದೆ. AF ಏರಿಯಾ ಮೋಡ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. AF ಮೋಡ್ ನಾನು ಹೆಚ್ಚಾಗಿ ಪ್ರೀ ಫೋಕಸ್ ಮೇಲೆ ಸೆಟ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟಪಡಿದೆ ನನಗೆ ಒಂದು ಥಮ್ಸ್ ಅಪ್ ಕೊಡಿ, ಕಾಮೆಂಟ್ ಮಾಡಿ. ನಿಮಗೆ ಹೆಚ್ಚು ಕನ್ನಡ ವಿಡಿಯೋಸ್ ಬೇಕು ಅಥವಾ ಇಲ್ಲ, ಹಿಂದಿ ಮತ್ತು ಇಂಗ್ಲಿಷ್ ಸಾಕು. ಶೇರ್ ಮಾಡಿ ಈ ವಿಡಿಯೋಗೆ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಬೆಲ್ ಐಕನ್ ಪ್ರೆಸ್ ಮಾಡಿ. ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡುವುದಕ್ಕಾಗಿ. ಮುಂದೆ ಬುಧವಾರ ನಾನು ಹೊಸ ವಿಡಿಯೋ ಪ್ರಸ್ತುತ ಮಾಡ್ತೀನಿ, ಅದು ಕೂಡ ನೋಡಿ. ಬಾಯ್.